ಸಮಯ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕ ತಂದೆಯ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಯಾರ್ಯಾರು ಸ್ವಲ್ಪ ದಾಹದಿಂದ ಬಂದಿದ್ದಾರೋ ಈ ದಿನ ನಿನ್ನ ವಾಕ್ಯದಿಂದ ಅವರ ದಾಹವನ್ನು ತೀರಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ವಾಕ್ಯ ನನಗೂ ಸ್ವಾಮಿ ಹೇಳುವಂಥ ನನಗೆ ಧೈರ್ಯವನ್ನು ಕೊಡು. ಕೇಳುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ಸ್ವಾಮಿ ಏಸಯ್ಯ ನಿನ್ನ ಜ್ಞಾನ, ನಿನ್ನ ಆಲೋಚನೆ, ತಿಳುವಳಿಕೆ ಕೊಟ್ಟು ನಡೆಸು ಸ್ವಾಮಿ. ಪ್ರತಿಯೊಬ್ಬರಿಗೆ ವಾಕ್ಯದ ಮುಖಾಂತರ ಬಲಪಡಿಸು, ಆಶೀರ್ವದಿಸು, ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ, ಈ ವಾಕ್ಯದ ಅನೇಕರ ಮನಸ್ಸುಗಳು ಬದಲಾಯಿಸಿಕೊಳ್ಳಬೇಕು ಸ್ವಾಮಿ. ನಿನ್ನ ವಾಕ್ಯದನುಸಾರವಾಗಿ ನಡೆದುಕೊಳ್ಳಬೇಕು. ನಿನ್ನ ವಾಕ್ಯವನ್ನು ಕೇಳಿ ಬಲ ಹೊಂದುವ ಮಕ್ಕಳಾಗಿರಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆದಿಯಿಂದ ಅಂತ್ಯದವರೆಗೂ ನಡೆಸುವ ದೇವ ನೀನೆಂಬುದಾಗಿ ನಂಬುತ್ತಾ ಎಲ್ಲ ಘನ ಮಾನ ಮಹಿಮೆಗೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಮತ್ತೊಂದು ಸಾರಿ ಓದಿಕೊಳ್ಳೋಣ. ಮತ್ತೊಂದು ಸಾರಿ ಹೋದ್ರೆ, ಯೆಹೋವನ ದಯೆಯು ಆಮೇನ್, ಹಲ್ಲೆಲೂಯಾ. ಈ ದಿನ ನನ್ನ ವಾಕ್ಯ ಏನಂತಂದ್ರೆ, ದೇವರು ನಮಗೆ ಏನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ದೇವರು ಇಲ್ಲ, ದೇವರು ನಮಗೆ ಏನಾಗಿದ್ದಾನೆ. ಹೂ ಈಸ್, ಹೇಳ್ರಿ ಎಲ್ಲರೂ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ಬೇಕು. ಹೂ ಈಸ್ ಗಾಡ್ ಟು ಅಸ್. ದೇವರು ನಮಗೆ ಏನಾಗಿದ್ದಾನೆ. ಯಾರಿಗಾದ್ರೂ ಗೊತ್ತಾ ದೇವರು ನಮ್ಗೆ ಏನಾಗಿದ್ದಾನೆ ಎಂಬುದಾಗಿ? ಉತ್ತರ, ಕೆಲವೊಬ್ಬರಿಗೆ ದೇವರು ತಂದೆ ಆಗಿದ್ದಾನೆ, ಕೆಲವೊಬ್ಬರಿಗೆ ದೇವರು ತಾಯಿ ಆಗಿದ್ದಾನೆ, ಕೆಲವೊಬ್ಬರಿಗೆ ದೇವರು ಸ್ನೇಹಿತನಾಗಿದ್ದಾನೆ, ಇನ್ನು ಕೆಲವಂತಲ್ಲಿ ಏನಾಗಿದ್ದಾನೆ? ದೇವರೇ ಆಗಿದ್ದಾನೆ. ಈ ದಿನ ನಮಗೆ ದೇವರು ಏನಾಗಿದ್ದಾನೆ? ಇವೆಲ್ಲ ಸರಿನೇ. ದೇವರು ತಂದೆ ಆಗಿದ್ದಾನೆ, ತಾಯಿ ಆಗಿದ್ದಾನೆ, ಸ್ನೇಹಿತನಾಗಿದ್ದಾನೆ, ಹಾಗೂ ದೇವರು ಸಹ ಆಗಿದ್ದಾನೆ. ಹಲ್ಲೆಲೂಯಾ, ನಂಬರ್ ಹಲ್ಲೆಲೂಯಾ. ಈ ದಿನ ನಾನು ದೇವರು ಏನಾಗಿದ್ದಾನೆ ಎಂಬುದಾಗಿ ನಿಮ್ಮ ಮುಂದೆ ಹೇಳುವ ವಿಷಯವೇನೆಂದರೆ, ವಾಕ್ಯದಲ್ಲಿ ಏನಂತ ನೋಡಿದ್ದೀವಿ ನಾವು? ಯೆಹೋವನ ದಯೆಯು ಕನಿಕರವು ಉಳ್ಳವನು ಆಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರು ನಮಗೆ ದಯೆ ತೋರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಏನಾಗಿದ್ದಾನೆ? ನಮಗೆ ದಯೆ ತೋರಿಸುವವನಾಗಿದ್ದಾನೆ. ಆ ವಾಕ್ಯವನ್ನು ತೆಗೆದುಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಸಾಕು. ಹಲ್ಲೆಲೂಯಾ. ನಾವು ಮೊದಲನೇದಾಗಿ ಏನಂತ ತಿಳ್ಕೊಂಡ್ವಿ? ದೇವರು ನಮಗೇನಾಗಿದ್ದಾನೆ? ದಯೆ ತೋರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ದೇವರ ದಯೆ ಬೇಕು? ಎಲ್ಲರಿಗೂ ಸಹ ದೇವರ ದಯೆ ಬೇಕಲ್ಲ. ಇಲ್ಲಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಕಳ್ಳನಿಗೆ ದಯೆ ತೋರಿಸಿದನಂತೆ. ಯಾರಿಗೆ ದಯೆ ತೋರಿಸಿದ? ಯೇಸು ಸ್ವಾಮಿ ಯಾರಿಗೆ ದಯೆ ತೋರಿಸಿದ? ದೇವರು ಕಳ್ಳನಿಗೆ ದಯೆ ತೋರಿಸಿದನಂತೆ. ಹಲ್ಲೆಲೂಯಾ. ಯಾರಿಗೆ ದಯೆ ತೋರಿಸಿದ್ರೆ ಯೇಸು ಸ್ವಾಮಿ? ಎಲ್ಲರೂ ಜೋರಾಗಿ ಹೇಳಬೇಕು. ಯೇಸು ಸ್ವಾಮಿ ಕಳ್ಳರ ಮೇಲೆ ಏನು ತೋರಿಸಿದ್ರು? ನಾವು ಕಳ್ಳರ ಮೇಲೆ ದಯೆ ತೋರಿಸ್ತೀವ? ಇನ್ನೂ ಒಂದೆರಡು ಕಡ್ಡಿಗೆ ತಗೊಂಡು ಹಾಕ್ತೀವಿ. ಇಲ್ಲಿ ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ. ಯೇಸು ಸ್ವಾಮಿ ಕಳ್ಳರಿಗೆ ಏನು ಮಾಡಿದ್ರು? ಆತನ ದಯೆ ಅವರ ಮೇಲೆ ಸುರಿಸಿ ಏನಂತ ಹೇಳ್ತಾನೆ? ಮುಂದೊಂದು ಸಾರಿ ಓದೋಣ. ಈಗಲೇ ನನ್ನ ಸಂಗಡ ನೀನು ಎಲ್ಲಿರ್ತೀಯ? ಪರದೇಶಿ. ಇಲ್ಲಿ ನಾವು ಏನು ನೋಡ್ತೇವೆ? ದೇವರ ದಯೆಯನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಹಲ್ಲೆಲೂಯಾ. ದಯೆ ತೋರಿಸ್ತಾನೆ. ಕೀರ್ತನೆಗಳು 86:15. 86:15. ಓಕೆ, ಸಾಕು. ಹಲ್ಲೆಲೂಯಾ. ಇಲ್ಲಿ ದಾವೀದನು ಸಹ ಕೀರ್ತನೆ ಬರೆಯುವಾಗ ಏನಂತ ಹೇಳ್ತಿದ್ದಾನೆ? ದೇವರಿಗೆ ನೀನು ದಯೆ ಉಳ್ಳ ದೇವರಾಗಿದ್ದೀಯಾ. ಯೇಸು ಸ್ವಾಮಿ ಏನಾಗಿದ್ದಾನೆ? ನಮಗೆ ದಯೆ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಎಚ್ಚರವಾಗಿದ್ದೀರಾ? ಎಚ್ಚರವಾಗಿರೋರು ಹಲ್ಲೆಲೂಯಾ. ಸ್ವಲ್ಪ ನಿದ್ದೆ ಮಾಡ್ತಿರೋರು ಹಲ್ಲೆಲೂಯಾ. ಭಾಳ ನಿದ್ದೆ, ಸ್ವಲ್ಪ ಏನು ಜಾಸ್ತಿನೇ ಮಾಡ್ತಿದ್ದಂಗಿದ್ದೀರಾ ನಿದ್ದೆ. ಓಕೆ, ಎಚ್ಚರವಾಗಿರೋರು ಹಲ್ಲೆಲೂಯಾ. ಎಚ್ಚರವಾಗಿರೋ ಹಲ್ಲೆಲೂಯಾ. ಓಕೆ, ದೇವರು ಮೊದಲನೇದಾಗಿ ಏನಾಗಿದ್ದಾನೆ? ದಯೆ ತೋರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರಿಗೆ ದೇವರು ದಯೆ ತೋರಿಸಿದ? ಮೊದಲನೇದಾಗಿ ಕಳ್ಳನಿಗೆ ಏನು ಮಾಡಿದ? ಬಳ್ಳಿದಾವ ಏನು ಕಟ್ ಮಾಡ್ಕೊಂಬಿಟ್ಟಿರ ಚಾಕು ತಗೊಂಡು ಮನೇಲೆ? ಇಲ್ಲ ಬ್ಲೆಸ್ಸಿ, ಹಿಂಗೆ ಟಮಟನ್ ಕೊಯ್ತಿದ್ದೆ, ಈ ಎಲ್ಲ ಬಳ್ಳಿಗೂ ಕತ್ತರಿಸ್ಕೊಂಡ್ಬಿಟ್ಟೆ. ಓಕೆ, ಒಂದನೇದಾಗಿ ಏನು?
ದಯೆ ತೋರಿಸುವ ದೇವರಾಗಿ. ಒಂದನೇದಾಗಿ ಯಾರಿಗೆ ದೇವರು ದಯೆ ತೋರಿಸಿದ? ಕಳ್ಳನಿಗೆ ದೇವರು ದಯೆ ತೋರಿಸಿದ. ಮತ್ತೆ ದಾವೀದನು ಯಾರಿಗೆ ಏನೇನಂತ ಹೇಳ್ತಿದ್ದಾನೆ? ದೇವರಿಗೆ ಏನಂತ ಹೇಳ್ತಿದ್ದಾನೆ? ದಯವುಳ್ಳ ದೇವರಾಗಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾನೆ. ಹಾಲೆಲೂಯ. ಮೊದಲನೇದಾಗಿ ಏನು? ಮತ್ತೊಂದು ಸಾರಿ, ದೇವರು ನಮಗೆ ದಯೆ ತೋರಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಎರಡನೇದಾಗಿ ನೋಡಿಕೊಳ್ಳೋಣ, ಮತ್ತಾಯ 14ನೇ ಅಧ್ಯಾಯ 14ನೇ ವಚನ. ಪೇಜ್ ನಂಬರ್ 18. ಹಾಂ, ಸಾಕು. ಹಾಲೆಲೂಯ. ಇಲ್ಲಿ ಎರಡನೇದಾಗಿ ದೇವರು ಏನಾಗಿದ್ದಾನೆ ಎಂಬುದಾಗಿ ತಿಳ್ಕುವ ವಿಷಯ ಏನಂದ್ರೆ, ದೇವರು ಕನಿಕರ ಉಳ್ಳವನಾಗಿದ್ದಾನೆ. ಹಾಲೆಲೂಯ. ಕನಿಕರ ಉಳ್ಳವನಾಗಿದ್ದಾನೆ. ಹಾಲೆಲೂಯ. ಯೇಸು ಸ್ವಾಮಿ ಎರಡನೇದಾಗಿ ಏನಾಗಿದ್ದಾನೆ? ಕನಿಕರ. ಕನಿಕರ ಅಂದ್ರೆ ಏನು? ಕಷ್ಟದಲ್ಲಿದ್ದಾಗ ಏನ್ ಮಾಡೋದು ನಾವು? ಸಹಾಯ ಮಾಡುವಂಥದ್ದು ಏನು? ಕನಿಕರ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ 3 ದಿನ ಎಲ್ಲಿದ್ರು? ಅಡವಿಯಲ್ಲಿ ಹೋದಾಗ 3 ದಿನ ಊಟ ಇಲ್ಲಾರ್ದೆ ಇರ್ತೀರ ನೀವು? ಆದರೆ ದೇವರ ಸಮ್ಮುಖದಲ್ಲಿ 5,000 ಜನ ಹೋದ್ರಂತೆ. ಎಲ್ಲಿಗೆ ಹೋದ್ರು? ಅಡವಿಗೆ ಹೋದ್ರು. ಅಲ್ಲಿ 3 ದಿನಗಳ ಕಾಲ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಬರೇ ದೇವರ ವಾಕ್ಯವೇ ಅವರಿಗೆ ಆಹಾರವಾಗಿತ್ತಂತೆ. ಹಾಲೆಲೂಯ. ಏನು ಆಹಾರವಾಗಿತ್ತು ಅವರಿಗೆ? ಮುಂಜಾನೆಯಿಂದ ಸಾಯಂಕಾಲವರೆಗೂ ಉಪವಾಸ ಪ್ರಾರ್ಥನೆ ಮಾಡ್ರಿ ಅಂದರೆ ಅಲ್ಲಿಗೆ ಒಂದು 10 ಲೀಟ್ರ್ ನೀರು ಕುಡ್ದಿರ್ತೀವಿ, ಹೌದಲ್ಲ? ಆದರೆ ಅಲ್ಲಿ ಜನ ಅಡವಿಯಲ್ಲಿ ಯಾವ ರೀತಿ ಇದ್ರು? 3 ದಿನ ಕಾಲ ಎಷ್ಟು ಹೆಂಗಿದ್ರು? ಉಪವಾಸವಾಗಿದ್ದಾಗ 5,000 ಜನರಿಗೆ ಯೇಸು ಸ್ವಾಮಿ ಏನು ಮಾಡಿದಾರ? ಅಲ್ಲಿ ಶಿಷ್ಯರು ಹೇಳ್ತಿದ್ದಾರೆ ಏನಂತ? 3 ದಿನ ಆಯಿತು ಸ್ವಾಮಿ, ಊಟ ಇಲ್ಲ, ನೀರಿಲ್ಲ, ಸಾಕು ಕಳಿಸ್ಬಿಡಿ, ನಾ ಸಾಕು ಅಂತ ಹೇಳ್ತಿರುವಾಗ ಯೇಸು ಸ್ವಾಮಿ ಹಂಗೆ ಕಳಿಸ್ಬಿಟ್ಟು, ನಾ ಆಯ್ತಪ್ಪ ಹೋಗ್ಲಿ ಬಿಡತ್ತಂತ. 5,000 ಮಂದಿಗೆ ಅಡುಗೆ ಮಾಡೋದಂದ್ರೆ ಸುಮ್ಮನೆ ವಿಷಯನಾ? ಕ್ರಿಸ್ಮಸ್ಗೆ ಎಷ್ಟು ಮಂದಿ ಕೈ ಹಾಕ್ತೀರಾ? ಅಲ್ಲಿ ಒಬ್ರು ನೀರು ಹಾಕ್ತೀರಾ, ಒಬ್ರು ತಟ್ಟೆ ಹಾಕ್ತೀರಾ, ಹೌದಲ್ಲ? ಅಲ್ಲಿ 5,000 ಮಂದಿಗೆ ಯೇಸು ಸ್ವಾಮಿ ಕನಿಕರ ಪಟ್ಟು ಮೊದಲನೇದಾಗಿ ಎಲ್ಲ ರೋಗಿಗಳನ್ನು ಯೇಸು ಸ್ವಾಮಿ ಸ್ವಸ್ಥಪಡಿಸಿದನಂತೆ. ಹಾಲೆಲೂಯ. 5,000 ಮಂದಿಗೆ ಯೇಸು ಸ್ವಾಮಿ ಕನಿಕರ ಉಳ್ಳವನಾಗಿ 5,000 ಮಂದಿಯಲ್ಲಿ ರೋಗಿಗಳಿಗೆ ಏನು ಮಾಡಿದ ಯೇಸು ಸ್ವಾಮಿ? ಸ್ವಸ್ಥ ಮಾಡಿದ. ಎರಡನೇದಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು? 5,000 ಮಂದಿಗೆ ಏನು ಮಾಡಿದ್ರು? ಉಪವಾಸ ಕಳಿಸಿದ್ರ? 5 ರೊಟ್ಟಿ 2 ಮೀನುಗಳನ್ನು 5,000 ಮಂದಿಗೆ ಏನು ಮಾಡಿದೆ ಯೇಸು ಸ್ವಾಮಿ? ಹಂಚಿಬಿಟ್ಟ. ಅಷ್ಟಕ್ಕೆ ಮುಕ್ತಾಯ ಆಯ್ತಾ? ಮತ್ತೆ 12 ಪುಟ್ಟಿ ಏನು ಮಾಡಿದ್ರು ಅವರು? ಅಲ್ಲೇ ಬಿಸಾಕೋದ್ರ? ಹೆಚ್ಚಾಯ್ತಾ ಕಡಿಮೆ ಆಯ್ತಾ? 12 ಪುಟ್ಟಿ ಹೆಚ್ಚಾಯ್ತಲ್ಲ. ಅದೇ ರೀತಿ ನಾವು ಯೇಸು ಸ್ವಾಮಿ ಏನಾಗಿದೆ ನಿಮಗೆ ತಿಳ್ಕೊಂಡ್ವಿ. ನಾವು ಎರಡನೇ ವಿಷಯದಲ್ಲಿ ಕನಿಕರ ಉಳ್ಳವನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ನಂಬ್ತೀರಾ ಯೇಸು ಸ್ವಾಮಿ ಕನಿಕರ ಉಳ್ಳವನಾಗಿದ್ದಾನೆ ಅಂತ? ಎಷ್ಟು ಮಂದಿಗೆ ಯೇಸು ಸ್ವಾಮಿ ಕಣ್ಣೀರು ಒರೆಸಿದ್ದಾನೆ ಈ ದಿನಗಳಲ್ಲಿ. ಎಷ್ಟೋ ಬಾಧೆಯಲ್ಲಿದ್ದಂಥ ನಮ್ಮನ್ನ, ಪಾಪದಲ್ಲಿದ್ದಂಥ ನಮ್ಮನ್ನ, ಶಾಪದಲ್ಲಿದ್ದಂಥ ನಮ್ಮನ್ನ, ಕಣ್ಣೀರಲ್ಲಿದ್ದಂಥ ನಮ್ಮನ್ನ ಯೇಸು ಸ್ವಾಮಿ ಕನಿಕರ ಉಳ್ಳವನಾಗಿ ನಮ್ಮ ಮೇಲೆ ಆತನ ಹಸ್ತವನ್ನು ಇಟ್ಟು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಸ್ವಾಮಿ ಏನಾಗಿದ್ದಾನೆ? ಕನಿಕರ ಉಳ್ಳವನಾಗಿದ್ದಾನೆ. ಮತ್ತೆ ಇನ್ನೊಂದು ನೋಡ್ತೇವೆ, ಮತ್ತಾಯ 9:36. ಅಲ್ಲಿ ಸಹ ದೇವರು ಕನಿಕರ ಉಳ್ಳವನಾಗಿರ್ತಾನೆ. ನೋಡ್ರಿ ಬೇಗ, ಮತ್ತಾಯ 9ನೇ ಅಧ್ಯಾಯ 36ನೇ ವಚನ, 11 ಪೇಜ್ ನಂಬರ್. ಸಾಕು. ಇಲ್ಲಿ ಏನಂತ ತಿಳ್ಕೊಂಡ್ವಿ ನಾವು? ಕನಿಕರ ಪಟ್ಟನಂತ ತಿಳ್ಕೊಂಡ್ವಾ? ತಳ್ಳಿಬಿಟ್ಟನಂತ ತಿಳ್ಕೊಂಡ್ವಾ? ಯೇಸು ಸ್ವಾಮಿ ಕನಿಕರ ಪಟ್ಟು ಇಲ್ಲಿ ಸಹ ಕುರುಬನಿಲ್ಲದ ಕುರಿಗಳಾಗಿದ್ದಾರೆ ಎಂಬುದಾಗಿ ಏನು ಮಾಡಿದ್ರು ಯೇಸು ಸ್ವಾಮಿ? ಆ ಜನರ ಮೇಲೆ ದೇವರು ಕನಿಕರ ಪಟ್ಟನೆಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಯೇಸು ಸ್ವಾಮಿ ಕನಿಕರ ಪಟ್ಟು ಏನು ಮಾಡಿದ? ರೋಗಿಗಳನ್ನು ಸ್ವಸ್ಥ ಮಾಡಿದ. ಎರಡನೇದಾಗಿ ಕನಿಕರ ಪಟ್ಟು ಏನು ಮಾಡಿದ? ಆಹಾರವನ್ನು ದಯಪಾಲಿಸಿದ. ಮೂರನೇದಾಗಿ ಕುರುಬನಿಲ್ಲದ ಕುರಿಗಳಿಗೆ ಕುರುಬನಾಗಿದ್ದ ಎಂಬುದಾಗಿ ನೋಡ್ತೇವೆ. ಹಾಲೆಲೂಯ. ಹಾಲೆಲೂಯ. ಇನ್ನೊಂದು ನೋಡ್ತೇವೆ. ಲೂಕನು ಬರೆದ ಲೂಕ 7ನೇ ಅಧ್ಯಾಯ 11ರಿಂದ 15. ಬೇಗನೆ ಓದಬೇಕು.
ಹ್ಞೂ 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 ಸಾಕು. ಹಾಲೆಲೂಯ್ಯ. ಜೋರಾಗಿ ಚಪ್ಪಳೆ ದೇವರಿಗೋಸ್ಕರ ಚಪ್ಪಳೆ ಜೋರಾಗಿ ಹೊಡೋಣ. ಆಮೇನ್ 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 ಆಮೇನ್. ಸ್ತೋತ್ರ. ಸಾಕು. ಹಾಲೆಲೂಯ್ಯ. ಇಲ್ಲಿ ನಾಯೇನೆಂಬ ಒಂದು ಊರಿಗೆ ಹೋಗಿದ್ದ. ಯಾರು? ಯೇಸು ಸ್ವಾಮಿ ನಾಯೇನೆಂಬ ಊರಿಗೆ ಹೋಗುತ್ತಿರುವಾಗ ಊರಿನ ಬಾಗಲಿನ ಹತ್ತಿರ ಒಬ್ಬ ತಾಯಿಗೆ ಗಂಡ ಇರಲಿಲ್ಲ. ಹೇಳ್ರಿ, ತಾಯಿಗೆ ಗಂಡ ಇರಲಿಲ್ಲ. ಇರೋ ಒಬ್ಬ ಮಗನು ಸಹ ಏನೋ ಇದ ಸತ್ತು ಹೋದ. ಎಂತಹ ದುಃಖ ಇರ್ತದೆ, ಹೌದಲ್ಲ? ಅದೇ ರೀತಿಯಲ್ಲಿ ನಾಯೇನೆಂಬ ಊರಿನ ಬಾಗಲಿನ ಹತ್ರ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಹೋಗುತ್ತಿರುವಾಗ ಅಲ್ಲಿ ಗಂಡ ಇಲ್ಲದ ಸ್ತ್ರೀ, ಮಕ್ಕಳಿಲ್ಲದ ಸ್ತ್ರೀ ಅಳುತ್ತಾ ಏನ್ ಮಾಡ್ತಿದ್ಲು? ಆ ಮಗನನ್ನು ಚಟ್ಟದ ಮೇಲೆ ಇಟ್ಟುಕೊಂಡು ಬರುತ್ತಿರುವಾಗ ಯೇಸು ಸ್ವಾಮಿ ಇವರನ್ನು ನೋಡಿದ್ರು. ಯಾರು ನೋಡಿದ್ರು? ಯೇಸು ಸ್ವಾಮಿ ಯಾರು ನೋಡಿದ್ರು? ಈ ವಿಧವೆಯನ್ನು ಯೇಸು ಸ್ವಾಮಿ ನೋಡಿ ಸುಮ್ಮನೆ ಹೋದ್ನಾ? ಅವರು ಈಗಿನ ಕಾಲದಲ್ಲಿ ಯಾರಾದರೂ ಸತ್ತೋದ್ರೆ ಏನು ಮಾಡ್ತಾರವರು? ಇಲ್ಲಿ ಮನೇಲಿ, ನಮ್ಮ ಮನೆ ಇಲ್ಲೈತೆ, ಅಲ್ಲಿ ಸತ್ತೋಗ್ಯಾರೆ, ಅಲ್ಲಿಂದ ಹಿಂಗೆ ಎತ್ಕೊಂಡು ಹೋಗ್ತಿದ್ರೆ ಅಂದ್ರೆ ನಾವೇನು ಮಾಡ್ತೀವಿ? ಬಾಗ್ಲಾಕೊಂಡು ಮುಸ್ಲಾಕೊಂಡು ಮನೆಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತೀವಿ. ಏನು ಹಂಗೆ ದವ್ವ ನಾವು ನೋಡಿದ ತಕ್ಷಣ ನಮ್ಮ ತಗೆ ಬಂದ್ಬಿಡ್ತತೇನೋ ಅದೇ ರೀತಿಯಲ್ಲಿ ಅಲ್ಲ? ಯಾರಾದರೂ ಆ ರೀತಿ ಹೋಗ್ತಾರಾ? ಗೊತ್ತಿಲ್ಲಾರ್ದವರು. ಇಲ್ಲಿ ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ. ಏನು ಮಾಡ್ದ ಗೊತ್ತಾ? ಆ ಸತ್ತು ಹೋಗಂಥ ಮಗನನ್ನು ಯೇಸು ಸ್ವಾಮಿ ಕನಿಕರ ಪಟ್ಟು ಆ ಮಗನ ಚಟ್ಟದ ಕೆಳಗಿಳಿಸಿ ಆ ಮಗನಿಗೆ ಪ್ರಾರ್ಥನೆ ಮಾಡಿ, ಯವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳಿದಾಗ ಆ ಯವನಸ್ಥನೇ ಏನು ಮಾಡಿದ? ಎದ್ದು ಕೂತ್ಕೊಂಡ ಅಂತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇದ್ರಲ್ಲಿ ನಾವೇನು ತಿಳ್ಕೊಂತೀವಿ? ದೇವರ ಕನಿಕರ. ಹೇಳ್ರಿ, ದೇವರ ಕನಿಕರ. ನಮ್ಮ ಮೇಲೆ ಸಹ ದೇವರ ಕನಿಕರ ಇದೆ. ನಾವು ಸಹ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು ಮಾಡ್ಕೋಬೇಕು? ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ವಿಧವೆ ಗಂಡ ಇಲ್ಲ, ಮಕ್ಕಳಿಲ್ಲ ಎಂಬುದಾಗಿ ಹೋಗ್ತಿರುವಾಗ ಯೇಸು ಸ್ವಾಮಿ ಇವರು ನೋಡಿ ಏನು ಮಾಡಿದ್ರು? ಇವ್ರ ದುಃಖವನ್ನು ಏನು ಮಾಡಿದ ಯೇಸು ಸ್ವಾಮಿ? ಸಂತೋಷವಾಗಿ ಮಾರ್ಪಡಿಸಿದ. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಬ್ಬ ವಿಧವೆ ಮಗನಿಲ್ಲ ಅಂತ ಏನು ಮಾಡ್ತಿರುವಾಗ ಹೆಣವನ್ನು ಎತ್ಕೊಂಡು ಹೋಗ್ತಿರುವಾಗ ಸ್ವಾಮಿ ಮುಟ್ಟು ಆ ಮಗನನ್ನು ಸ್ವಸ್ಥ ಮಾಡಿದ ಅಂತೆ. ಮತ್ತೆ ಇನ್ನೊಂದು ತಲ್ಲಿದೆ ದೇವರ ಕನಿಕರ ಉಳ್ಳವನೆಂಬುದಾಗಿ. 1 ಅರಸಗಳು 19ನೇ ಅಧ್ಯಾಯ 4ನೇ ವಚನ. ಸಾಕು. ಹಾಲೆಲೂಯ್ಯ. ಇಲ್ಲಿ ಎಲಿಯನು ಸಹ ಏನಂತ ಹೇಳ್ತಿದ್ದಾನೆ? ನನಗೆ ಸಾಕಾಯ್ತು, ನಾನು ಇನ್ನು ಸಾಕು, ನನ್ನ ಜೀವನ ಸಾಕು, ನನ್ನ ಜೀವನ ನೀನೇನು ಮಾಡ್ಕೋ, ಕಿತ್ಕೋ, ನನಗೆ ಸಾಕಾಗಿದೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಆ ರೀತಿ ಮಾಡಲಿಲ್ಲ. ದೇವರ ಉದ್ದೇಶ ಅವನ ಮೇಲೆ ಇದ್ದ ಕಾರಣ ಯೇಸು ಸ್ವಾಮಿ ಎಲಿಯನನ್ನು ಏನು ಮಾಡಿದ? ಸಾಯಿಸ್ಬಿಟ್ನಾ? ಇಲ್ಲ. ಯೇಸು ಸ್ವಾಮಿ ಎಲಿಯನ ಮೇಲೆ ಸಹ ಕನಿಕರ ಪಟ್ಟು ಏನು ಮಾಡಿದ್ರೆ? ಆ ರೀತಿ ಹೇಳಿದಾಗ ಸಹ ದೇವರು ಎಲಿಯನಿಗೆ ಆಹಾರವನ್ನು ದಯಪಾಲಿಸ್ತಂತೆ. ಹಾಲೆಲೂಯ್ಯ. ಎಲಿಯನ ಮೇಲೆ ಯಾರು ಕನಿಕರ ಪಟ್ಟರು? ದೇವರ ಕನಿಕರ ಪಟ್ಟರು. ಮೊದಲನೇದಾಗಿ ಯಾರ ಮೇಲೆ ದೇವರು ಕನಿಕರ ಪಟ್ಟನು? 5,000 ಜನಗಳ ರೋಗಿಗಳ ಮೇಲೆ ಕನಿಕರ ಪಟ್ಟ. ಎರಡನೇದಾಗಿ 5,000 ಜನರಿಗೆ ಆಹಾರವನ್ನು ಕೊಟ್ಟು ಕನಿಕರ ಪಟ್ಟ. ಮೂರನೇದಾಗಿ ಯಾರ ಮೇಲೆ ಕನಿಕರ ಪಟ್ಟ? ವಿಧವೆಯ ಸ್ತ್ರೀ ಮೇಲೆ ಸ್ವಾಮಿ ಏನ್ ಮಾಡ್ದ? ಕನಿಕರ ಪಟ್ಟ. 4ನೇದಾಗಿ ಕುರುಬನಿಲ್ಲದಂತ ಕುರಿಗಳಿಗೆ ಕುರುಬನಾಗಿ ಕನಿಕರ ಉಳ್ಳವನಾಗಿದ್ದ. 5ನೇದಾಗಿ ಯಾರ ಮೇಲೆ ಕನಿಕರ ಪಟ್ಟನು? ಎಲಿಯನ ಮೇಲೆ ಸಹ ದೇವರ ಕನಿಕರವಿತ್ತು. ಹಾಲೆಲೂಯ್ಯ, ಹಾಲೆಲೂಯ್ಯ.
ದೇವರು ನಮಗೆ ಏನಾಗಿದ್ದಾನೆ? ಮೊದಲನೇದಾಗಿ ದಯ ತೋರಿಸುವ ದೇವರಾಗಿದ್ದಾನೆ. ಎರಡನೇದಾಗಿ ಕನಿಕರ ಉಳ್ಳವನಾಗಿದ್ದಾನೆ. ಓಕೆ, ಮೂರನೇದಾಗಿ ನೋಡ್ಕೋಣ. ಲೂಕನ ಬರೆದ ಸುವಾರ್ತೆ 22:44. ಲೂಕ 22ನೇ ಅಧ್ಯಾಯ 44ನೇ ವಚನ. ಸಾಕು. ಹಲ್ಲೆಲೂಯಾ. ಮೂರನೇದಾಗಿ ನಾವು ದೇವರು ಏನಾಗಿದೆ ಎಂಬುದಾಗಿ ತಿಳ್ಕೊಳ್ಳೋ ವಿಷಯ ಏನಂದ್ರೆ, ಮೂರನೇದಾಗಿ ಯೇಸು ಸ್ವಾಮಿ ದೀರ್ಘ ಶಾಂತನೂ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ದೀರ್ಘ ಶಾಂತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆಂಬ ತೋಟಕ್ಕೆ ಪ್ರಾರ್ಥನೆ ಮಾಡಬೇಕೆಂಬ ರೀತಿಯಲ್ಲಿ ಹೋದಾಗ ಅಲ್ಲಿ ಪ್ರಾರ್ಥನೆ ಮಾಡ್ತಾ 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 ಶಿಷ್ಯರು ಏನ್ ಮಾಡಿ ಆಟ ಆಡ್ಬಿಟ್ರು ಕುಂಟೆಬಿಲ್ಲೆ. ಏನ್ ಮಾಡಿದ್ರು? ಯೇಸು ಸ್ವಾಮಿ ದುಃಖ ಭಾರದಿಂದ ಪ್ರಾರ್ಥಿಸುವಾಗ ಶಿಷ್ಯರು ನಿದ್ರೆಗೆ ಜಾರಿ ಹೋದ್ರಂತೆ. ಏನ್ ಮಾಡಿದ್ರು? ಯೇಸು ಸ್ವಾಮಿ ನಿದ್ರೆ ಮಾಡಕ್ಕೆ ಕರ್ಕೊಂಡೋಗಿದ್ರು ತೋಟಕ್ಕೆ. ನಮ್ಮಲ್ಲಿ ಕೂಡ ಕೆಲವೊಬ್ರು ಇದ್ದಾರೆ ಶಿಷ್ಯರಾಗೆ, ಪ್ರಾರ್ಥನೆ ಮಾಡ್ತಾ 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 ಏನ್ ಮಾಡ್ತಾರೆ? ಗೊರ್ಕೆ ಹೊಡಿತಾ 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 ನಿದ್ದೆ ಮಾಡಿಬಿಡ್ತಾರೆ. ಪ್ರಾರ್ಥನೆ ಸುಲಭವಾಗಿ ತೆಗೆದುಕೊಳ್ಳಬೇಡ್ರಿ. ದೇವರ ಪ್ರಾರ್ಥನೆ ಮಾಡುವುದರಲ್ಲಿ ಬಲ ಇನ್ನು ಯಾವುದರಲ್ಲಿ ಸಹ ಬಲವಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಗೆತ್ಸೆಮನೆ ಎಂಬ ತೋಟಕ್ಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕರ್ಕೊಂಡು ಹೋದಾಗ ಯೇಸು ಸ್ವಾಮಿ ದುಃಖ ಭಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಶಿಷ್ಯರಿಗೆ ಲೆಕ್ಕಕ್ಕಿಲ್ಲ. ಅವ್ರಿಗೇನ್ ಮಾಡ್ತಿದ್ದ? ಸೈತಾನ ಏನ್ ಮಾಡ್ತಿದ್ದಾನೆ? ಜೋಕಾಲಿ ಆಡ್ತಿದ್ದಾನೆ. ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅವ್ರೇನ್ ಮಾಡ್ಬಿಟ್ರು? ಆ ಜೋಕಾಲಲ್ಲಿ ತೇಲಾಡ್ಕಂತ 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 ನಿದ್ದೆ ಮಾಡ್ಬಿಟ್ರು. ಜೋಕಾಲಲ್ಲಿ ಆಡು. ಎಷ್ಟು ಜನ ಜೋಕಾಲಿ ಆಡಿದ್ದೀರಾ? ಜೋಕಾಲೆಲ್ಲ ನೋಡಿರ ಇಲ್ಲಮ್ಮ? ಹೇಳ್ರಿ. ನೋಡಿಲ್ಲ ನಂಗೆ ಮಾಡ್ತಿದ್ದೀರಲ್ಲ ಎಲ್ಲರೂ. ನೋಡಿರಾ? ಆಡಿದಾರೆ ಎಷ್ಟು ಮಂದಿ? ನೋಡಿರೋರಂತೆ ಆಡಿದಾರೋ? ಡ್ಯಾಡಿ ಆಡ್ಯಾರೆ ನೋಡ್ಯಾರ. ನೀವು ಆಡಿಸಿರು ಕೂಡ ಮಕ್ಕಳನ್ನ. ಹೆಂಗಿರ್ತಾರೆ ಜೋಕಾಲಲ್ಲಿ ಆಡುವಾಗ? ಎಂತ ಖುಷಿ ಇರುತ್ತೆ, ತೇಲಾಡ್ದಂಗೆ ಇರ್ತೈತಲ್ಲ. ನಿದ್ದೆ ಬಂದು ನೋಡ್ರಿ ಮಕ್ಕಳಿಗೆ. ಅದಕ್ಕೆ ಜೋಕಾಲಲ್ಲಿ ಹಾಕೋದು ನಾವು. ತೂಗ್ತಾ 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 ಏನು ಮಾಡ್ತಾರೆ ಅವರು? ನಿದ್ದೆ ಮಾಡ್ತಾರೆ. ಇಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ಶಿಷ್ಯರು ಸಹ ಸೈತಾನನ ಜೋಕಾಲಿಗೆ ಏನು ಮಾಡಿಬಿಟ್ಟಾರೆ? ಬಿದ್ದು ಹೋಗ್ಬಿಟ್ರು. ನೀವು ಯಾರ ಜೋಕಾಲಿಗೆ ಬಿದ್ದು ಹೋಗೋರಾಗಿದ್ದೀರಾ? ಸೈತಾನನ ಜೋಕಾಲಿಗೆ ಬಿದ್ದು ಹೋದರೆ ಅನೇಕ ಮುಳ್ಳುಗಳು, ಅನೇಕ ಕಷ್ಟಗಳು, ಅನೇಕ ಸಂಕಟಗಳು, ಅನೇಕ ಶೋಧನೆಗಳು ಬರ್ತವೆ. ತೇಲಾಡ್ತೀವಿ, ತೇಲಾಡ್ಕಂತ ಅಳ್ತೀವಂತೆ. ಅದಕ್ಕೆ ನಾವು ದೇವರ ಜೋಕಾಲಿ ಆಡಬೇಕು. ಇಲ್ಲಿ ಶಿಷ್ಯರು ಸೈತಾನನ ಜೋಕಾಲಿಗೆ ಆಡ್ತಿದ್ರಂತೆ. ಸೈತಾನನ ಮಾತು ಕೇಳಿ ನಿದ್ರೆ ಮಾಡುವಾಗ ಯೇಸು ಸ್ವಾಮಿಗೆ ಆ ಪ್ರಾರ್ಥನೆ ಮಾಡುವಾಗ ಎಚ್ಚರವಾಯಿತು. ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವ್ರ ಶಿಷ್ಯರು ನೋಡಿದ್ರೆ ಏನು ಮಾಡ್ತಿದ್ದಾರೆ? ಪ್ರಾರ್ಥನೆ ಮಾಡ್ತಿದ್ದಾರಾ? ಇಲ್ಲ. ಏನು ಮಾಡ್ತಿದ್ದಾರೆ? ನಿದ್ರೆ ಮಾಡ್ತಿದ್ದಾರೆ. ಅದು ನೋಡಿ ಸಂತೋಷ ಆಗುತ್ತಾ? ದುಃಖ ಆಗುತ್ತಾ? ದುಃಖ ಆಗುತ್ತೆ. ಯೇಸು ಸ್ವಾಮಿ ಅಷ್ಟು ಕಷ್ಟದಲ್ಲಿದ್ದರೂ ಸಹ ಪ್ರಾರ್ಥನೆ ಮಾಡ್ತಾ ಇರುವಾಗ ಸಹ ಯೇಸು ಸ್ವಾಮಿ ಗದರಿಸ್ಲಿಲ್ಲ ಅಂತೆ. ಏನು ಮಾಡಲಿಲ್ಲ? ಗದರಿಸ್ಲಿಲ್ಲ. ಏನಂತ ಹೇಳ್ದ? ಶಾಂತನಾಗಿ ದುಃಖ ಭಾರದಿಂದ ಶಿಷ್ಯರಿಗೆ ಏನಂತ ಹೇಳ್ತಿದ್ದಾನೆ? ಶೋಧನೆಗೆ ಒಳಗಾಗುವುದಕ್ಕಿಂತ ಮುಂಚೆ ಏನು ಮಾಡ್ರಿ? ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಅದಕ್ಕೆ ನಾವು 24 hours ಪ್ರಾರ್ಥನೆ. ಎಷ್ಟು ಮಂದಿ ಬಂದಿದ್ರಿ? ಎಷ್ಟು ಮಂದಿ ಬಂದಿದ್ರಿ? ಬಂದಿದ್ರಾ? ಏನು ಮನೇಲಿ ಮಲ್ಕೊಂಡಿದ್ರಾ? ಬಂದಿದ್ರಲ್ಲ? ಏನಂತ ಹೇಳಿದ್ರು? ರಾತ್ರಿ ಹೊತ್ತು ಎಷ್ಟು ಮಂದಿಗೆ ನಿದ್ದೆ ಬಂತು? ಅನೇಕರ ನಿದ್ದೆ ಬಂತು. ಆದರೆ ಡ್ಯಾಡಿ ಏನು ಮಾಡಿದ್ರು? ಪದೇ 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 ಇದೇ ವಾಕ್ಯ ಓಪನ್ ಮಾಡಿಸ್ತಿದ್ರಲ್ಲ, ಎಚ್ಚರವಾಗಿರ್ರಿ, 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 ಎಚ್ಚರವಾಗಿರ್ರಿ ಅಂತ. ಮತ್ತೆ ಮಿಡಲಲ್ಲಿ ನಾನು ಜ್ಞಾನಿತ ದರ್ಶನ ಬಂದ್ವಿ. ನಾವೇನು ಮಾಡಿದ್ವಿ? ದಾವಿದನ ಹಾಗೆ ಏನು ಮಾಡಿದ್ವಿ? ಡ್ಯಾನ್ಸ್ ಮಾಡಿಸಿದ್ವಿ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಯಾವತ್ತಿಗೂ ಏನು ಮಾಡಬಾರ್ದು? ನಾವು ನಿದ್ದೆ ಮಾಡಬಾರ್ದು. ನಾವು ಅವಾಗ ಏನು ಮಾಡ್ತೇವೆ? ನಾವು ಏನಾದರೂ ಬೇಕಂದರೆ ರಿಲೇಟಿವ್ಸ್ಗೆ ಫೋನ್ ಮಾಡ್ತೀವಿ, ಮಮ್ಮಿ ಡ್ಯಾಡಿಗೆ ಫೋನ್ ಮಾಡ್ತೀವಿ, ತಂಗಿ ಅಕ್ಕನಿಗೆ ಫೋನ್ ಮಾಡ್ತೀವಿ. ಯೇಸು ಸ್ವಾಮಿ ಹೆಂಗೆ ಫೋನ್ ಮಾಡೋದು? ಆಸೆ ಇದೆನಾ ಇಲ್ಲ? ಯೇಸು ಸ್ವಾಮಿ ಒಟ್ಟಿಗೆ ಮಾತನಾಡಬೇಕು ಅನ್ನೋದು ಆಸೆ ಇದೆನಾ ಇಲ್ಲ? ಎಲ್ಲರೊಟ್ಟಿಗೆ ಮಾತಾಡ್ತಾ ಇದ್ದೀವಿ, ಆದರೆ ಯೇಸು ಸ್ವಾಮಿ ಒಟ್ಟಿಗೆ ಮಾತನಾಡೋಕ್ಕಾಗ್ತಿಲ್ಲ.
ಅದಕ್ಕೆ ಯೇಸು ಸ್ವಾಮಿ ಏನಂತ ಇಟ್ಟಿದ್ದಾನೆ? ಪ್ರಾರ್ಥನೆ ಅಂತ ಇಟ್ಟಿದ್ದಾನೆ. ಪ್ರಾರ್ಥನೆ ನಾವೇನಂತ ತಿಳ್ಕೊಂಡ್ವಿ? ನಮಗಿರೋದೆಲ್ಲ ಸುಮ್ಮನೆ ಕೇಳೋದು. ಅಪ್ಪ ಕಾರ್ ಕೊಡಪ್ಪ, ಅಪ್ಪ ಮನೆ ಕೊಡಪ್ಪ, ಒಳ್ಳೆ POP ಮಾಡಿಸಪ್ಪ ಚರ್ಚಿಗೆ, ನಮ್ಮ ಅಪ್ಪ ಅಮ್ಮನ್ನ ಬೇಸಿಡಪ್ಪ. ಯೇಸು ಸ್ವಾಮಿಗಾದರೂ ಯಾರಾದರೂ ಒಬ್ರು ಪ್ರಾರ್ಥನೆ ಮಾಡಿದ್ದೀರಾ? ನಾವು ಪ್ರಾರ್ಥನೆಯಲ್ಲಿ ನಮ್ಮದು ಸಹ ಹೇಳಬೇಕು. ನಾವು ಯಾವ ರೀತಿ ನಮಗೋಸ್ಕರ ಬೇಡಿಕೊಳ್ತೀವೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸಹ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಇಲ್ಲ. ಯೇಸು ಸ್ವಾಮಿ ನಮಗೋಸ್ಕರ ತಾನೇ ಎಲ್ಲಿಗೆ ಬಂದಿರೋದು? ನಮ್ಮ ಮನೆಗೆ ಬಂದ, ಫಾಸ್ಟ್ ಚರ್ಚಿಗೆ ಬಂದ್ರ? ನಮಗೋಸ್ಕರ ಭೂಲೋಕಕ್ಕೆ ಬಂದಿದ್ದಾನೆ. ಯೇಸು ಸ್ವಾಮಿ ಇಲ್ಲ ಅಂದಿದ್ರೆ ನಾವೆಲ್ಲರೂ ಎಲ್ಲಿರ್ತಿದ್ವಿ? ನರಕದಲ್ಲಿ ಇತ್ತು. ನರಕ ಹೆಂಗಿರುತ್ತೆ? ಸ್ವರ್ಗವಾಗಿರ್ತಾ ಒಳ್ಳೆ AC ಗಾಳಿ ಬರ್ತಿರ್ತದೆ. ಒಂದು ಕಡೆ ಪಪ್ಪರ್ಮೆಂಟ್ ತಿಂತಿರ್ತೀವಿ, ಒಂದು ಕಡೆ ಶರಬತ್ ಕುಡಿತಿರ್ತೀವಿ ಬಿಸಿಲುಗಾಲಕ್ಕೆ. ಹೆಂಗಿರುತ್ತೆ ನರಕ? ಚೆನ್ನಾಗಿರುತ್ತಾ? ಅದಕ್ಕೆ ಯೇಸು ಸ್ವಾಮಿ ನಮ್ಮ ಮೇಲೆ ಕನಿಕರ ಪಟ್ಟನು. ಯಾರ ಮೇಲೆ ಕನಿಕರ ಪಟ್ಟ ಯೇಸು ಸ್ವಾಮಿ? ನಮ್ಮ ಮೇಲೆ ಕನಿಕರ ಪಟ್ಟ ಕಾರಣ ನಾವು ಆ ಶಾಪದಿಂದ, ಆ ಪಾಪದಿಂದ, ಆ ಬೆಂಕಿಯಿಂದ, ಆ ನರಕದಿಂದ ಬಿಡುಗಡೆ ಹೊಂದಿದ್ದೇವೆ. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮ ಮೇಲೆ ಕನಿಕರ ಪಟ್ಟಿದ್ದಿಲ್ಲ ಅಂದರೆ ನಾವೆಲ್ಲಿ ಇರೋದೇ ಕಷ್ಟ ಆಗ್ತಿತ್ತು, ಅದಲ್ಲ? ಅದಕ್ಕೆ ಮೂರನೇದಾಗಿ ನಾವೇನು ತಿಳ್ಕೊಂಡ್ವಿ? ಎರಡನೇದಾಗಿ ಏನಂತ ತಿಳ್ಕೊಂಡ್ವಿ ನಾವು? ಕನಿಕರ. ಮೂರನೇದಾಗಿ ದೀರ್ಘ ಶಾಂತನೆಂಬುದಾಗಿ ತಿಳ್ಕೊಂಡ್ವಿ. ಯೇಸು ಸ್ವಾಮಿ ಶಾಂತನಾಗಿ ಶಿಷ್ಯರೊಟ್ಟಿಗೆ ಮಾತನಾಡಿಸಿದ. ಏನಂತ ಮಾತನಾಡಿಸಿದ? ಎಚ್ಚರವಾಗಿರ್ರಿ. ನಮಗೆ ಸಿಟ್ಟು ಬರುತ್ತಾ ಇಲ್ಲ? ಒಂದೊಂದ್ಸತಿ ಸಿಟ್ಟು ಬರುತ್ತಾ? ಸಿಟ್ಟು ಬರಲಾರ್ದಾರೆ ಯಾರಾದ್ರೂ ಇದ್ದೀರಾ? ಒಂದು ಚಿಕ್ಕ ಮಗುಗೆ ಸಹ ಸಿಟ್ಟು ಬರುತ್ತೆ. ಏನು ನಮ್ಮಮ್ಮ ಇನ್ನೂ ಬರ್ತಿಲ್ಲ ಅಂತೇಳಿ ಎಲ್ಲರಿಗೂ ಸಿಟ್ಟಿರುತ್ತೆ. ಆದರೆ ಯೇಸು ಸ್ವಾಮಿ ಸಿಟ್ಟು ಬಂದರೆ ಅದನ್ನು ವಾಕ್ಯ ಓದಿದ್ರೆ ಇಲ್ಲ ಮಧ್ಯಾಹ್ನ ಆರಾಧನೆ ಮಾಡುವಾಗ ಆತನ ಏನು ಕೋಪಕ್ಕೆ ಒಳಗಾಗುವುದು ಬಹಳ ಭಯಂಕರವಾದದ್ದು. ಅದಕ್ಕೆ ಆ ಕೋಪಕ್ಕೆ ಒಳಗಾಗದಂತೆ ನಾವು ಯೇಸು ಸ್ವಾಮಿಯನ್ನು ಬೇಡಿಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ. ಯೇಸು ಸ್ವಾಮಿ ಮೂರನೇದಾಗಿ ಏನಾಗಿದ್ದಾನೆ? ದೀರ್ಘ ಶಾಂತನಾಗಿದ್ದಾನೆ, ಶಾಂತಿ ಉಳ್ಳ ವ್ಯಕ್ತಿ ಆಗಿದ್ದಾನೆ. ಹಾಲೆಲೂಯಾ. ಹೆಂಗಂದ್ರೆ ಒಂದು ಸಾರಿ ಸಿಟ್ಟು ಬಂತಂದ್ರೆ ಅವ್ರ ಜೀವನವೇನಾಗುತ್ತೆ? ಹರಿದು 12 ಆಗ್ತದೆ ಅಂತಾರಲ್ಲ, ಆ ರೀತಿ. ಅದೇ ಇಲ್ಲಿ ಇಸ್ರಾಯೇಲರು ಐಗುಪ್ತರು ಹೋಗ್ತಿರುವಾಗ ಏನಾಯ್ತು? ಐಗುಪ್ತರಿಗೆ ದೇವರ ಕೋಪ ಅವರ ಮೇಲೆ ಬಂತು. ಅದಕ್ಕೇನಾದ್ರು ಅವ್ರು ಸಮುದ್ರದಲ್ಲೇ ಸತ್ತು ಹೋದ್ರಂತೆ. ಅದಕ್ಕೆ ನಾವು ದೇವರ ಕೋಪಕ್ಕೆ ಒಳಗಾಗುವುದಕ್ಕಿಂತ ಮುಂಚೆನೆ ಎಚ್ಚರವಾಗಿದ್ದು ದೇವರ ಪ್ರಾರ್ಥನೆಯನ್ನು ಮಾಡುವವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ಯಾರ ಮೇಲೆ ದೇವರು ಶಾಂತನಾಗಿದ್ದ ನಾವು ವಾಕ್ಯದಲ್ಲಿ ತಿಳ್ಕೊಂಡ್ವಲ್ಲ? ಶಿಷ್ಯರ ಮೇಲೆ ಶಾಂತನಾಗಿದ್ದ. 4ನೇದಾಗಿ ನೋಡ್ಕೊಳ್ಳೋಣ. 1 ಯೋಹಾನ 4ನೇ ಅಧ್ಯಾಯ 16ನೇ ವಚನ. 1 ಯೋಹಾನ ಲಾಸ್ಟ್ ಇರುತ್ತದು, ಮತ್ತೆ ತೀರಾ ಲಾಸ್ಟ್ ಹೋಗ್ಬೇಡ್ರಿ. ಪ್ರಕಟಣೆಗೆ 6ನೇ ವಚನ, ಪೇಜ್ ನಂಬರ್ 314, ಹೊಸ ಒಡಂಬಡಿಕೆ. ಇನ್ನ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಏನಂತ ತಿಳ್ಕೊಂಡ್ವಿ ನಾವು? ದಯೆ ತೋರಿಸುವ ದೇವರಾಗಿದ್ದಾನೆ. 2ನೇದಾಗಿ ಕನಿಕರ ಉಳ್ಳವನಾಗಿದ್ದಾನೆ. 3ನೇದಾಗಿ ದೀರ್ಘ ಶಾಂತನಾಗಿದ್ದಾನೆ. 4ನೇದಾಗಿ ನಾವು ದೇವರು ಏನಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳೋ ವಿಷಯ ಅಂದರೆ ದೇವರು ನಮಗೆ ಪ್ರೀತಿ ಪೂರ್ಣನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ದೇವರು ಪ್ರೀತಿ ಮಾಡುವ ದೇವರಂತೆ. ಯಾವ ರೀತಿ ಪ್ರೀತಿ? ಲೋಕದ ಪ್ರೀತಿ ಯಾವ ರೀತಿ ಇರ್ತದೆ? ಹಣ ಇದ್ರೆ ಮಾತ್ರ ಪ್ರೀತಿ, ಅಂದ ಇದ್ರೆ ಮಾತ್ರ ಪ್ರೀತಿ, ಒಳ್ಳೆ ಬಟ್ಟೆ ಹಾಕಿದ್ರೆ ಮಾತ್ರ ಪ್ರೀತಿ. ಆದರೆ ಯೇಸು ಸ್ವಾಮಿ ಮಾಡುವಂಥ ಪ್ರೀತಿ ಇವ್ಯಾವ ಲೆಕ್ಕಕ್ಕೆಲ್ಲ ಎಣಿಸೋಕ್ಕೂ ಆಗಲ್ಲಂತೆ. ಹಾಲೆಲೂಯಾ. ದೇವ್ರು ಎಂಥವ್ರನ್ನ ಪ್ರೀತಿ ಮಾಡ್ತಾನೆ? ಚೆನ್ನಾಗಿರೋರನ್ನ ಪ್ರೀತಿ ಮಾಡ್ತಾನ? ಒಳ್ಳೆ ಉದ್ದ ಜಡೆ ಇರೋರನ್ನ ಪ್ರೀತಿ ಮಾಡ್ತಾನ? ಇಲ್ಲ ಒಳ್ಳೆ ಒಳ್ಳೆ ಚೆನ್ನಾಗಿ ಬೆಳ್ಳಗ ರೆಡಿಯಾಗಿದ್ದವ್ರ ಪ್ರೀತಿ ಮಾಡ್ತಾನ? ಯೇಸು ಸ್ವಾಮಿ ಪಾಪಿಗಳನ್ನು ಪ್ರೀತಿ ಮಾಡಿದಂತೆ. ಹಾಲೆಲೂಯಾ, ಹಾಲೆಲೂಯಾ. ಅನಾಥರನ್ನು ಪ್ರೀತಿ ಮಾಡಿದಂತೆ. ಹಾಲೆಲೂಯಾ. ಕುಷ್ಠ ರೋಗಿಗಳನ್ನು ಪ್ರೀತಿ ಮಾಡಿದಂತೆ. ಹಾಲೆಲೂಯಾ. ಕುಸುಮ ರೋಗಿಯನ್ನು ಪ್ರೀತಿ ಮಾಡಿದಂತೆ. ಹಾಲೆಲೂಯಾ. ನಾವು ಅವ್ರನ್ನ ಪ್ರೀತಿ ಮಾಡ್ತೀವ? ಪಾಪಿಗಳನ್ನು ಪ್ರೀತಿ ಮಾಡ್ತೀವ? ಒಂದು ಸ್ಕಿಟ್ಟಲ್ಲೇ ನೋಡಿದ್ದೀವಿ ನಾವು.
ಯಾರು? ಮೈಕಲ್ ಜಾಕ್ಸನ್ ಅವ್ರ ತಂಗಿ ಬ್ಲೆಸ್ಸಿ ವೆಸ್ಲಿ ಬಂದಿದ್ಲು, ಒಳ್ಳೆ ಡ್ಯಾನ್ಸರು, ಸಿಂಗರ್ ಬಂದಿದ್ಲು. ನಮ್ಮ ಅತ್ತಿಗೆ ಅನಂತ ಮತ್ತಿಗೆ ಬಂಗಾರ ಎಲ್ಲ ಹಾಕೊಂಡು ಬಂದ್ಲು. ಇನ್ನು ಯಾರ್ಯಾರು ಬಂದರು? ಡಾಕ್ಟ್ರ್ ಬಂದ್ಲು, ಸುಭಮ ಆಂಟಿ. ಇನ್ನು ಯಾರು ಬಂದರು? ಅಡುಗೆ ಮಾಡೋರು ನಮ್ಮ ಸುಜಾತಮ್ಮ ಆಂಟಿ. ಪರಲೋಕಕ್ಕೆಲ್ಲ ಅಡುಗೆ ಮಾಡಿಟ್ಟು ಬಿಡ್ತಾಳೆ. ಇನ್ನು ಗಿಟಾರು, ಸಿಂಗರು, ಇವರೆಲ್ಲ ಬಂದರು. ಆದರೆ ದೇವರು ಯಾರನ್ನ ಪ್ರೀತಿ ಮಾಡ್ದ? ಯಾರನ್ನ ಒಳಗೆ ಕರ್ಕೊಂಡ? ಪಾಪಿ ಅಂದ ತಕ್ಷಣ ಅವರೆಲ್ಲರೂ ಏನು ಮಾಡಿದ್ರು? ಬಾ 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 ಅಂತ ತಪ್ಕೊಂಡ್ರ? ಪಾಪಿ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು? ಪಾಪಿ 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 ಅಂತೇಳಿ ಏನು ಮಾಡಿದ್ರು? ದೂರ ಸರಿದ್ರು. ಅದಕ್ಕೆ ದೇವರು ಬಂಗಾರ ಇದ್ದವ್ರಿಗೆ ಬರಲಿಲ್ಲ. ಪರಲೋಕದ ಬಾಗಿಲು ಯಾರಿಗೆ ಓಪನ್ ಆಯಿತು? ಪಾಪಿಗ? ಇಲ್ಲ, ಒಳ್ಳೆ ಬಂಗಾರ, ಒಳ್ಳೆ ಡ್ಯಾನ್ಸರು, ಒಳ್ಳೆ ಸಿಂಗರು, ಒಳ್ಳೆ ಗಿಟಾರಿಸ್ಟು, ಒಳ್ಳೆ ಅಡುಗೆ ಮಾಡೋರ್ನ ಪರಲೋಕ ಓಪನ್ ಆಯ್ತಾ? ಪಾಪಿ ಎಂದು ಒಪ್ಪಿಕೊಂಡ ನಮ್ಮ ಅಕ್ಕ ಯಾರು? ಶ್ಯಾಮ್ಲಕ್ಕ. ಪಾಪಿ ಎಂದು ಒಪ್ಪಿಕೊಂಡ ಕಾರಣ, ಒಪ್ಪಿಕೊಳ್ಳೋದು ಬರೀ ಪಾಪಿ ಅಂತ ಸುಮ್ಮನೆ ಇರೋದಲ್ಲ, ಪಾಪಿ ಎಂದು ನಾವು ದೇವರ ಮುಂದೆ ಮನ ಬಿಚ್ಚಿದವರಾಗಿ ಹೇಳಿಕೊಳ್ಳಬೇಕು. ನಾನು ಪಾಪಿ, ನನ್ನ ಪಾಪಗಳನ್ನು ಏನು ಮಾಡು? ಕ್ಷಮಿಸು. ಅದಕ್ಕೆ ದೇವರ ರಾಜ್ಯ ಯಾರಿಗೆ? ಪಾಪಿ ಎಂದು ಒಪ್ಪಿಕೊಳ್ಳಬೇಕು. ಪಾಪ ಮಾಡಿ 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 ಸತ್ತೋದ್ರೆ ಹೋಗಲ್ಲ. ಪಾಪ ಮಾಡಿದ ಮೇಲೆ ಹಂಗಂತೇಳಿ ಎಲ್ಲರ ದಿನ ಪಾಪ ಅಂತಿದ್ರೆ ಪರಲೋಕ ಅಲ್ಲ, ಮುಂದೆ ನಿಂದ್ರಕ್ಕೂ ಆಗಲ್ಲ. ನಾವು ಪಾಪ ಮಾಡಿದೇವಂದರೆ ಆ ಪಾಪನ ನಾವೇನು ಮಾಡ್ಬೇಕು? ದೇವರ ಮುಂದೆ ಒಪ್ಪಿಕೊಳ್ಬೇಕು. ಮತ್ತೆ ಹಂಗಂತೇಳಿ ಪಾಪ ಮಾಡೋದು ಎಸಪ್ಪ ಕ್ಷಮಿಸು, ಪಾಪ ಮಾಡೋದು ಎಸಪ್ಪ ಕ್ಷಮಿಸು ಅಂದರೆ ಅದು ದೇವರು ಕ್ಷಮಿಸಲ್ಲ. ಏನೋ ಗೊತ್ತಿಲ್ಲದೆ ಇಷ್ಟುವರೆಗೂ ಮಾಡಿದ್ವಿ, ಈ ದಿನ ಗೊತ್ತಾಯ್ತಲ್ಲ ಪಾಪ ಮಾಡಿದ್ರೆ ನೀವೇನು ಪಾಪ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರಲ್ಲ, ಅದಕ್ಕೆ ಯೇಸು ಸ್ವಾಮಿ ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯ. ಯಾರನ್ನ ಯೇಸು ಸ್ವಾಮಿ ಪ್ರೀತಿಸೋದು? ಕುಷ್ಠರೋಗಿನ ಪ್ರೀತಿ ಮಾಡ್ತೀವ ನಾವು? ಯಾರಾದರೂ ಬಡವರನ್ನ ಪ್ರೀತಿ ಮಾಡ್ತೀವ? ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಪಾಪಿಗಳನ್ನು, ಅನಾಥರನ್ನು, ಬಡವರನ್ನು, ಕುಷ್ಠರೋಗಿಗಳನ್ನು, ಕುಸುಮ ರೋಗಿಗಳನ್ನು, ಅಂದಚೆಲ್ಲ ಇಲ್ಲದವರನ್ನು ಯೇಸು ಸ್ವಾಮಿ ಪ್ರೀತಿ ಮಾಡಲಿಕ್ಕಿದ್ದಾನೆ. ಅದಕ್ಕೆ ನಾವು ಪಾಪಿ ಇಷ್ಟು ದಿನ ಕಾಲ ಪಾಪ ಮಾಡಿದ್ವೇನೋ, ಚಿಕ್ಕ ಪಾಪ ಆಗಲಿ ದೊಡ್ಡ ಪಾಪ ಆಗಲಿ ಪಾಪನೇ. ಒಂದು ಸುಳ್ಳು ಹೇಳೋದು ಸಹ ಏನದು? ಪಾಪನೇ. ಇಷ್ಟು ಕಾಲ ನಾವೇನು ಮಾಡಿದ್ವಿ? ಪಾಪ ಮಾಡಿರ್ಬೋದು, ಕೆಟ್ಟ ಕೆಲಸ ಮಾಡಿರ್ಬೋದು, ಕೆಟ್ಟ ದೃಷ್ಟಿ ನೋಡಿರ್ಬೋದು, ಕೆಟ್ಟ ನಡತೆಯಲ್ಲಿ ನಡೆದಿರ್ಬೋದು, ಕೆಟ್ಟ ಮಾರ್ಗದವನ್ನು ನೋಡಿ ಇನ್ನೊಬ್ಬರಿಗೆ ಹೇಳ್ಕೊಟ್ಟಿರ್ಬೋದು. ಆದರೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಗೊತ್ತಾಯ್ತಲ್ಲ, ಪಾಪ ಏನು ಮಾಡ್ಬೇಕು? ನಾವು ದೇವರ ಮುಂದೆ ಏನು ಮಾಡಬೇಕು? ಒಪ್ಪಿಕೊಳ್ಳಬೇಕು. ಈ ದಿನ ಎಷ್ಟು ಮಂದಿ ಒಪ್ಕೊಂತೀರಾ? ಎಲ್ಲರೂ ಪಾಪ ಮಾಡಿದ್ದೀವಿ, ಹೌದಲ್ಲ? ಎಲ್ಲ ಜನರು ಸಹ ಪಾಪ ಮಾಡಿದ್ದೋರೆ. ಪಾಪ ಇಷ್ಟು ದಿನ ಕಾಲ ಮಾಡಿದ್ವಿ, ಏನೋ ಗೊತ್ತಿಲ್ಲ ಅಂತ. ಈ ದಿನ ನಿಮಗೋಸ್ಕರ ನನ್ನ ಮೂಲಕ ಏನು ಮಾಡಿದ್ದಾನೆ ಸ್ವಾಮಿ? ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಂತ ಎಚ್ಚರಿಕೆ ಮಾಡಿದ್ದಾನೆ. ಈ ಎಚ್ಚರವನ್ನು ಎಷ್ಟು ಮಂದಿ ಗಮನಕ್ಕೆ ತಂದುಕೊಳ್ತೀರಾ? ಇಂದಿನಿಂದ ಪಾಪದ ಜೀವಿತ ಬೇಡ, ನೀತಿವಂತನ ಜೀವಿತ ನಮಗೆ ಬೇಕು. ಹಾಲೆಲೂಯ, ಹಾಲೆಲೂಯ. ದೇವರ ರಾಜ್ಯಕ್ಕೆ ಹೋಗಬೇಕಂದ್ರೆ ಪಾಪವನ್ನು ಒಪ್ಪಿಕೊಂಡು ಹೋಗ್ಬೇಕು. ಪಾಪ ಮಾಡ್ಕೊಂತ ಸಾಯೋದಲ್ಲ. ಒಬ್ಬೊಬ್ರು ಕುಡಿತಾ 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 ಸತ್ತೋಗ್ತಾರೆ, ಸುಳ್ಳು ಹೇಳ್ತಾ ಸತ್ತೋಗ್ತಾರೆ. ನಾವು ಆ ರೀತಿ ಇರಬಾರ್ದು. ಸಾವು ಬರೋದಕ್ಕಿಂತ ಮುಂಚೆನೆ ನಾವೇನು ಮಾಡಬೇಕು? ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಪಾಪ ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಪಾಪ ಒಳ್ಳೆದ ಕೆಟ್ಟದ? ಬಹಳ ಕೆಟ್ಟದು. ನಮ್ಮ ಜೀವನವನ್ನು ಏನು ಮಾಡುತ್ತದೋ? ನಾಶನ ಮಾಡುತ್ತೆ. ನಮ್ಮ ಜೀವನ ನಾವೇ ನೋಡಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಏನೋ ದೇವರ ಕೋಪಕ್ಕೆ ಒಳಗಾಗ್ತೇವೆ. ಪಾಪ ಮಾಡಿದ್ರೆ ಯೇಸು ಸ್ವಾಮಿಗೆ ಕೋಪಕ್ಕೆ ಬೇಗನೆ ಕಾಣ್ಬೋದು. ದೇವರ ಕೋಪ ಬೇಕಾ? ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ಕನಿಕರ ಬೇಕಾ? ದೇವರ ಕೃಪೆ, ದೇವರ ಕನಿಕರ, ದೇವರ ದಯೆ, ದೇವರ ಶಾಂತಿ ಬೇಕಂದ್ರೆ ನಿಮ್ಮಲ್ಲಿ ಏನೇನೋ ಇಷ್ಟು ದಿನಗಳ ಕಾಲ ಪಾಪ ಮಾಡಿದಿರೋ, ಗೊತ್ತಿಲ್ಲದೆ ಮಾಡಿದಿರೋ ಗೊತ್ತಿಲ್ಲ. ಆದರೆ ಈ ದಿನ ನೀವು ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರೊಟ್ಟಿಗೆ ಮಾತನಾಡುವಾಗ ನಿಮ್ಮ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವಾಗಿರ್ತವೆ. ಹಾಲೆಲೂಯ, ಹಾಲೆಲೂಯ. ಓಕೆ, ಮೊದಲನೇದಾಗಿ ಏನಂತ ತಿಳ್ಕೊಂಡು ನಾವು ಟೈಟಲ್ ಏನು ಇವತ್ತಿನ ವಾಕ್ಯ? ದೇವರು ನಮಗೆ ಏನಾಗಿದ್ದಾನೆ. ಮೊದಲನೇದಾಗಿ ಏನಾಗಿದ್ದಾನೆ? ದಯೆ ತೋರಿಸುವವನಾಗಿದ್ದಾನೆ. ಎರಡನೇದಾಗಿ ಏನಾಗಿದ್ದಾನೆ? ಕನಿಕರ ಉಳ್ಳವನಾಗಿದ್ದಾನೆ. ಮೂರನೇದಾಗಿ ದೀರ್ಘ ಶಾಂತನಾಗಿದ್ದಾನೆ. ನಾಲ್ಕನೇದಾಗಿ ಪ್ರೀತಿ ಸ್ವರೂಪನಾಗಿದ್ದಾನೆ. ಹಾಲೆಲೂಯ.
ಹಾಲೆಲೂಯಾ. ಓಕೆ, ನೀವು ಹೇಳ್ರಿ ಫಸ್ಟ್. ನಮ್ಮ ದೇವರು ಕನಿಕರ ಉಳ್ಳವನು, ನಮ್ಮ ದೇವರು ದೀರ್ಘ ಶಾಂತನು, ನಮ್ಮ ದೇವರು ಪ್ರೀತಿ ಸ್ವರೂಪನು. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಎಲ್ಲರೂ ಮೊಣಕಾಲೂರಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಪ್ಪ ಏಸಯ್ಯ, ನೀನು ಏನಾಗಿದೆ ಎಂಬುದಾಗಿ ಈ ದಿನ ನಿನ್ನ ಮಕ್ಕಳು ತಿಳಿದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ, ನೀನು ದಯೆ ತೋರಿಸುವ ದೇವರಾಗಿದೆ ಏಸಯ್ಯ. ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬ ಮಕ್ಕಳಿಗೆ ಸ್ವಾಮಿ ನಿನ್ನ ದಯೆ ಬೇಕು ಏಸಯ್ಯ, ನಿನ್ನ ಕನಿಕರ ಬೇಕು, ನಿನ್ನ ಕೃಪೆ ಬೇಕು, ನಿನ್ನ ದೀರ್ಘ ಶಾಂತಿ ಬೇಕು, ಪ್ರೀತಿ ಬೇಕು ಸ್ವಾಮಿ. ಅಪ್ಪ, ಅವರಿಗೆ ಬೇಕಾಗಿರುವಂಥ ಸ್ವಾಮಿ ಎಲ್ಲವನ್ನು ಕೊಟ್ಟಿದ್ಯಾ. ಆದರೆ ಅವರಲ್ಲಿರುವಂಥ ಪಾಪವನ್ನು ಈ ದಿನ ಒಪ್ಪಿಕೊಳ್ಳಲಿಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿ ಸ್ವಾಮಿ. ಈ ವಾಕ್ಯವನ್ನು ಅವರಿಗೆ ದಯಪಾಲಿಸದಕ್ಕಾಗಿ ನಿಮಗೆ ಸ್ತೋತ್ರ ಏಸಪ್ಪ. ನಿಮಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಏಸಪ್ಪ. ನಿಮಗೆ ಸ್ತೋತ್ರ. ನಿನ್ ಪ್ರೀತಿ, ನಿನ್ ಕರುಣೆ, ನಿನ್ ದಯೆ ಇದ್ರೆ ಸಾಕಪ್ಪ. ನೀನಿದ್ರೆ ನನಗೆಂದು ಭಯವೇ ಇಲ್ಲಪ್ಪ. ನಿನ್ ಪ್ರೀತಿ, ನಿನ್ ಕರುಣೆ, ನಿನ್ ದಯೆ ಇದ್ರೆ ಸಾಕಪ್ಪ. ನೀನಿದ್ರೆ ನನಗೆಂದು ಭಯವೇ ಇಲ್ಲ. ಎಲ್ಲರೂ ಸೇರಿ ಒಪ್ಪಿಕೊಳ್ಳಬೇಕು ಪಾಪಗಳನ್ನು ಒಪ್ಪಿಕೊಳ್ಳಿ. ಈ ದಿನ ಒಂದು ಬಿಡುಗಡೆ, ಒಂದು ಆಶೀರ್ವಾದ, ಒಂದು ಕೃಪೆ. ಅಯ್ಯ ಸ್ತೋತ್ರ, ನಿನ್ನ ದಯೆ ಸ್ವಾಮಿ. ನೀನಿದ್ರೆ ಸಾಕು ದೇವ. ಅಪ್ಪ, ಇವ್ರ ಜೀವಿತ ಒಪ್ಪಿಕೊಡ್ತಾರೆ ಸಾಕಯ್ಯಪ್ಪ. ನೀನಿದ್ರೆ ಸಾಕು. ಎಲ್ಲರೂ ಸೇರಿ ನೀನಿದ್ರೆ ಸಾಕಪ್ಪ. ನಿನ್ ಪ್ರೀತಿ, ನಿನ್ ಕರುಣೆ, ನಿನ್ ದಯೆ ಇದ್ರೆ ಸಾಕಪ್ಪ. ನೀನಿದ್ರೆ ನನಗೆಂದು ಭಯವೇ ಇಲ್ಲಯ್ಯ. ನೀನಿದ್ರೆ ಸಾಕಯ್ಯ, ನೀನಿದ್ರೆ ಸಾಕಪ್ಪ. ನೀನಿದ್ರೆ ಸಾಕು ಸ್ವಾಮಿ. ನೀನಿದ್ರೆ ಸಾಕಯ್ಯ, ನೀನಿದ್ರೆ ಸಾಕು. ನೀನಿದ್ರೆ ಸಾಕಯ್ಯ. ಕಷ್ಟದಲ್ಲಿ ಇದ್ದ ನನ್ನನು ಕೈ ಹಿಡಿದು ಮೇಲಕ್ಕೆತ್ತಿದೆ. ಕಣ್ಣೀರಲ್ಲಿ ಇದ್ದ ನನ್ನನು ಕಣ್ಣೀರ ಬರೆಸಿರುವೆ. ಕಷ್ಟದಲ್ಲಿ ಇದ್ದ ನನ್ನನು ಕೈ ಹಿಡಿದು ನಡೆಸಿರುವೆ. ನನ್ನನು